ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ಕೋಳಿ ಮರಿಗಳು ಸ್ವಲ್ಪ ಸೌಂಡ್ ಮಾಡ್ತಿವೆ. ಎಷ್ಟು ಮರಿ ಆಗಿದೆ ನೋಡಿಲ್ಲ ಇನ್ನೂ ನಾನು. ನೋಡೋಣ ಎಷ್ಟು ಮರಿ ಆಗಿರುತ್ತೆ. 3 ಕೋಳಿ ಕುಣಿಸಿದ್ದದು. ತೋರಿಸಿದ್ನಲ್ಲ ನಿಮಗೆ ಹಳೆ ವಿಡಿಯೋದಲ್ಲಿ 3 ಕೋಳಿ ಇದು ಒಟ್ಟಿಗೆ ಇದ್ದು. ಎಷ್ಟು ಮರಿ ಆಗಿದೆ ನೋಡೋಣ. ಮೇಡಮ್ ಫೈನ್ ಒಂದು ಮೊಟ್ಟೆನೂ ವೇಸ್ಟ್ ಆಗಿಲ್ಲ. ಇರಲಿ. ನಾನು ಚಳಿಗಾಲದಲ್ಲಿ ಸ್ವಲ್ಪ ಮೊಟ್ಟೆಗಳನ್ನ ಕಮ್ಮಿ ಕುಣಿಸ್ತೀನಿ ಅಂತ ಹೇಳಿದ್ನಲ್ಲ, ಯಾವುದು ಫೇಲ್ ಆಗಿಲ್ಲ ಮೊಟ್ಟೆಗಳು. ನೋಡಿ, ಅದೇ ಅದು ಮೈಸಿಗೆ ಸ್ಟಾರ್ಟ್ ಮಾಡ್ತಾ ಐತೆ ಮೊಟ್ಟೆ ಚೂರುಗಳನ್ನ ತಿನ್ಸೋಕ್ಕೆ. ಇಲ್ಲಮ್ಮ ಇದು ಆಗಿದೆ. ಇದರಲ್ಲಿ ಸ್ವಲ್ಪ ಮೊಟ್ಟೆಗಳು ಇನ್ನೂ ಹೊಡಿತಾ ಇದೆ. ನೋಡಿ, ಸ್ವಲ್ಪ ಮೊಟ್ಟೆಗಳು ಇನ್ನೂ ಹೊಡಿತಾ ಇದೆ. ಇನ್ನೂ ಟೈಮ್ ಇದೆ ಅದಕ್ಕೆ. ನಿಜಮ್ಮ ಏನು ಮಾಡಿಬಿಡ್ತಾರೆ ಈ ಮರಿಗಳು ಸುಮ್ಮನೆ. ಇನ್ನೂ 4 ಮೊಟ್ಟೆ ಇದೆ, ಹೊಡಿಬೇಕು. ಇನ್ನೂ ಓಪನ್ ಆಗ್ತಾಯಿದೆ ಆಲ್ಮೋಸ್ಟು. ಸಂಜೆ ಅಷ್ಟರಲ್ಲಿ ಆಗೋಗುತ್ತೆ. ಬಾರಿ ಹೋಗಿ ಕೂತ್ಕೊ. ತಾಯಿಗಳಿಗೆ ಮರಿಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ಮರಿಗಳನ್ನ ಸ್ವಲ್ಪ ಬಿಟ್ಕೊಡೋದಿಲ್ಲ ಅವು. ಈ ಕೋಳಿ ಬಂದು ಇದು ಔಟ್ ಆಫ್ ಔಟ್ ಇದೆ, ಯಾವ ತೊಂದರೆ ಇಲ್ಲದೆ ಮರಿ ಮಾಡಿದೆ. ಇದ್ರಲ್ಲಿ ನೋಡಿ ಅರ್ಗತ್ತೆಗಳು ಬೋಳ್ತಲೆ ಅವು. ಇದ್ರಲ್ಲಿ ಆಲ್ಮೋಸ್ಟು ನಮ್ಮದು ಹುಂಜ ಮತ್ತು ಅಟೆಗಳಲ್ಲೂ ಬೋಳ್ತಲೆಗಳಿರೋದ್ರಿಂದ ಅರ್ಗತ್ತು ಅಂತೀವಲ್ಲ, ಅದು ಕಾಮನ್ ಆಗಿರುತ್ತೆ ಮರಿಗಳು. 4, 8, 9 ಮರಿ ಇದೆ. ಮೊಟ್ಟೆಗಳೆಲ್ಲ ಹಿಡಿದಿದೆ. ಇದನ್ನು ಆಮೇಲೆ ಹಾಕ್ಬೇಕು. ಇದನ್ನು ತಿನ್ನಿಸುತ್ತೆ. ಈ ಒಳಗಡೆ ಎಲ್ಲ ಚುಚ್ತಾ ಇರುತ್ತೆ ಅಂದ್ಬಿಟ್ಟು ಹೊರಗಡೆ ಎತ್ತಾಕ್ಬಿಡ್ತೀವಿ. ಇದನ್ನು ನಾನು ಈಗ ಸಾಯಂಕಾಲ ಕ್ರೇಟಿಗೆ ಹಾಕ್ತೀನಿ. ಸಂಜೆ ಮೇಲೆ ಹಾಕಬೇಕು. 2 ಬೋಳ್ತಲೆ ಇದೆ, ಸೇಮ್ ವೈಟ್ ಹುಂಜದ್ದು. ಅಲ್ಲಿದೆಯಲ್ಲ ನಮ್ಮದು ಹುಂಜ, ನಿಮ್ಗೆ ತೋರಿಸಿದ್ನಲ್ಲ, ಒಂದು ಕೇಸರಿ ಮತ್ತು ವೈಟು, ಆ ಥರದ್ದಿದೆ. 9 ಮರಿ ಇದೆ. ಎಲ್ಲ ಸೇರಿ ಒಂದು 32 ಮರಿ ತನಕ ಆಗುತ್ತೆ. ಇದು ಬೇರೆ ಕೋಳಿಗಳ ಸ್ನೇಹಿತರೆ. ಇಲ್ಲಿದೆಯಲ್ಲ, ಇದು 4 ಬೇರೆ, 4 ಬೇರೆ ಇದೆ. ಇದೆಲ್ಲ ಕಾವಕತ್ತಿರುವಂಥ ಎಲ್ಲ ಕಾವಿ ಕೋಳಿಗಳೇನೆ. ನಾವು ಯಾವುದೇ ರೀತಿ ಇಂಕ್ಯುಬೇಟರ್ಸ್ ಎಲ್ಲ ಮರಿ ಮಾಡಲ್ಲ. ನಾವೇನಿದ್ರು ತಾಯಿ ಕೋಳಿಗಳಿಂದನೇ ಮರಿ ಮಾಡಿಸುವಂಥದ್ದು. ಇಂಕ್ಯುಬೇಟ್ರಲ್ಲಿ ಏನು ಅಂದರೆ, ಅದು ತಾಯಿ ಕೋಳಿ ಶಾಖ ತಗೊಂಡು ಮರಿ ಮತ್ತು ಡೆವಲಪ್ ಆಗೋಲ್ಲ, ಮತ್ತು ಬೆಳವಣಿಗೆ ಆಗ್ಬೇಕಾದ್ರೆ ತಾಯಿ ಕೋಳಿ ಶಾಖ ಬೇಕು. ಅದರಿಂದ ಒರಿಜಿನಲ್ ಆಗಿಯೇ ಉಳಿಸ್ಬೇಕು ಅಂದ್ಬಿಟ್ಟು ನಾವು ಎಷ್ಟೇ ಇದಾದರೂ ಕೂಡ, ಟೈಮ್ ಹಿಡಿದ್ರೂ ಕೂಡ ತಾಯಿ ಕೋಳಿಯಿಂದನೇ ಮರಿ ಮಾಡಿಸೋದು. ನೋಡಿ ಎಷ್ಟು ಕುಂತಿದೆ ಕಾವಲೆ.
ನೋಡಿದ್ರಲ್ಲ ಸ್ನೇಹಿತರೆ, ನಾವು ಈಗ ಬಂದು ಕೋಳಿಗಳಲ್ಲಿ ಮರಿ ಮಾಡಿಸಿ ಮತ್ತು ಒಂದು 2 ದಿವಸ ಆದಮೇಲೆ ಈ ಥರ ಹಿಂಗೆ ಕ್ರೇಟ್ಗೆ ಹಾಕ್ಬಿಡ್ತೀವಿ. ಕ್ರೇಟಲ್ಲಿ ಒಂದು 3 ದಿವಸ ಇರುತ್ತೆ, ಇದು ಈ ರೂಮಲ್ಲಿ ಇರುತ್ತೆ. ಆಮೇಲೆ ನಿಮ್ಗೆ ತೋರಿಸೋದ್ನೆಲ್ಲ ಶೆಡ್ಡು ಅಲ್ಲಿಗೆ ತೊಗೊಂಡ್ಬಿಟ್ಬಿಡ್ತೀವಿ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ.